ನೋಡಿ, ಮೀನರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ ಫಲ ಸಿಗುತ್ತೆ ಅಂತ ನೋಡಿದ್ರೆ, ಸೂರ್ಯನ ಒಂದು ಸಂಚಾರದಿಂದ ನೋಡಿ, ಸೂರ್ಯ ಬಂದು 17ನೇ ತಾರೀಕಿಗೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ. 17ರವರೆಗೂ ಕನ್ಯಾ ರಾಶಿಯಲ್ಲಿ ಇರುವಂತಹ ಸೂರ್ಯನಿಂದ ವಿಶೇಷವಾಗಿ ನಿಮ್ಮ ಸ್ನೇಹಿತರಿಂದ, ಮಿತ್ರರಿಂದ, ಹಿತೈಷಿಗಳಿಂದ ಮತ್ತು ದಾಂಪತ್ಯ ಜೀವನದಲ್ಲಿ ನಿಮ್ಮದೇ ಆದಂತಹ ಒಂದು ಪ್ರೇರಣೆ, ಅಭಿವೃದ್ಧಿ, ಒಂದು ಒಳ್ಳೆಯ ರೀತಿಯ ಕ್ರಿಯೇಟಿವಿಟಿ, ಏನೋ ಒಂದು ಹೊಸದಾಗಿ ನೂತನವಾಗಿ ಪ್ರಾರಂಭಿಸುವಂತಹ ಒಂದು ಆ್ಯಕ್ಟಿವ್ ವರ್ಕ್ಸು ಮೂವ್ ಆಗುತ್ತೆ. ಒಳ್ಳೆಯ ರೀತಿಯ ಅನುಕೂಲಗಳಿರುತ್ತೆ. 17ರ ನಂತರ ಸೂರ್ಯ ತುಲಾ ರಾಶಿಗೆ ಹೊರಡ್ತಾನೆ. ಹಾಗೆ ತುಲಾ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು 17ರ ಮೇಲೆ. ಸೊ ಭಾಳಷ್ಟು ರಕ್ತ ಸಂಬಂಧಿ ಸಮಸ್ಯೆಗಳಾಗಿರ್ಬೋದು, ENT ರಿಲೇಟೆಡ್ ಸಮಸ್ಯೆಗಳು, ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು ಮತ್ತು ಶೀತ ಬಾಧೆ, ಅಲರ್ಜಿ ಇವೆಲ್ಲ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗೃತರಾಗಿ ಆ ಸಮಯದಲ್ಲಿ ತುಂಬ ಹೆಲ್ತ್ಗೆ ಗಮನ ಕೊಡುವಂತಹದ್ದು. ಹಾಗಾಗಿ 17ರ ನಂತರ ಸೂರ್ಯ ನಮಸ್ಕಾರ ಬೆಳಗಿನ ಜಾವ ಎದ್ದು ಮಾಡಿದ್ರೆ ಈ ಒಂದು ವೈಪರೀತ್ಯಗಳ ನಿವಾರಣೆ ಆಗುತ್ತೆ. ಇನ್ನು ಮುಖ್ಯವಾಗಿ ಕುಜಗ್ರಹ ಬದಲಾವಣೆ ನೋಡಿ, ಕುಜಗ್ರಹ ಬಂದು 27ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಅಂದರೆ ಸ್ವಸ್ಥಾನಕ್ಕೆ ಹೊರಡ್ತಾನೆ. ಹಾಗಾಗಿ ಸ್ವಂತ ಸ್ಥಾನಕ್ಕೆ ಹೋಗುವಂತಹ ಕುಜನು 27ರವರೆಗೂ ಕೂಡ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈಗಾಗಲೇ ಹೇಳಿದಾನೆ, ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಖರ್ಚುಗಳು ಬರುವಂತಹದ್ದು. ಹಾಗಾಗಿ ಸ್ವಲ್ಪ ಕಷ್ಟಗಳಿಂದ ಕೂಡಿರ್ತಕ್ಕಂಥ ಸಮಯ ಅಂತೇಳಿ ಹೇಳ್ಬೋದು. ಸೊ ಯಾವುದೋ ಒಂದು ಜೀವನದಲ್ಲಿ ಅಭಿವೃದ್ಧಿ ಆಗುವಂಥ ಪ್ರಯತ್ನಗಳಿಗೆ ಕೈ ಹಾಕುವಂತಹದ್ದು ಇವೆಲ್ಲ ಕೂಡ ಸಹಜವಾಗಿ ನಡೀತಾ ಇರುತ್ತೆ. ಆ ವಿಚಾರವಾಗಿ ಮುನ್ನಡೀತಾ ಇರ್ತೀರ. ಸೊ ಹಾಗಾಗಿ ಸ್ವಲ್ಪ ಕುಜನು ಕೂಡ ನಿಮಗೆ ಸಮರ್ಪಕವಾದಂತಹ ರೀತಿಯಲ್ಲಿಲ್ಲ. ಇಲ್ಲಿ 17ರಿಂದ 27 ಈ 10 ದಿನಗಳ ಕಾಲ ಸ್ವಲ್ಪ ಆರೋಗ್ಯದ ಕಡೆ ತುಂಬ ಜಾಗೃತರಾಗಿರಿ. ಯಾಕೆಂದರೆ ಗ್ಯಾಸ್ಟ್ರಿಕ್ ರಿಲೇಟೆಡ್ಡು, ಅಸಿಡಿಟಿ ಮತ್ತು ಸ್ಟಮಕ್ ಪೇಯ್ನ್ ಇಂಥವೆಲ್ಲ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ತೊಗರಿ ಧಾನ್ಯದ ಮೇಲೆ 9 ತುಪ್ಪದ ದೀಪಗಳನ್ನು ನೀವು ಬೆಳಗಿಸೋದ್ರಿಂದ ಈ ಒಂದು ಆರೋಗ್ಯ ವೈಪರೀತ್ಯಗಳು ನಿವಾರಣೆ ಆಗುತ್ತೆ.